ಮೂರಂತೂ ಇರಲೇಬೇಕು. ಒಂದು ಪಂಚಾಯಿತಿ, ಎರಡನೇದು ಒಂದು ಶಾಲೆ, ಮೂರನೇದು ಒಂದು ಸೊಸೈಟಿ. ನಿಮ್ಗೆ ಗೊತ್ತಾಗಲ್ಲ, ರತ್ನಗಳು, ಸಹಕಾರಿ ರತ್ನ ತಗೋತಾ ಇದ್ದೀರಿ ನೀವೆಲ್ಲ. ಪ್ರತಿ ಹಳ್ಳಿನಲ್ಲಿ ನೆಲ್ಲೂರವರು ಹೇಳಿದ್ದು, ಒಂದು ಪಂಚಾಯಿತಿ ಇರಲೇಬೇಕು ಒಂದು ಹಳ್ಳಿಗೆ, ಒಂದು ಸೊಸೈಟಿ ಇರಲೇಬೇಕು, ಒಂದು ಶಾಲೆ. ಇವು ಮೂರಿದ್ರೂ ಮಾತ್ರ ಹಳ್ಳಿ ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ನಾವು ಮಾಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅಧಿಕಾರ ವಿಕೇಂದ್ರೀಕರಣ ಮಾಡೋದಲ್ಲ, ಎಲ್ರಿಗೂ ಅಧಿಕಾರ ಹಂಚತಕ್ಕಂಥ ಕೆಲಸ ಮಾಡೋದಲ್ಲ, ಮಹಿಳೆಯರಿಗೆ, ಹಿಂದುಳಿದವರಿಗೆ, ಬಡವರಿಗೆ ಅಧಿಕಾರ ಹಂಚತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅಧಿಕಾರ ಗ್ರಾಮ ಪಂಚಾಯಿತಿಗಳಲ್ಲಿ, ಜಿಲ್ಲಾ ಪಂಚಾಯಿತಿಗಳಲ್ಲಿ, ತಾಲೂಕು ಪಂಚಾಯಿತಿಗಳಲ್ಲಿ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು. ಇದನ್ನ ರಾಜೀವ್ ಗಾಂಧಿಯವರು ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಗೊಬಂದು ಈ ಅಧಿಕಾರ ವಿಕೇಂದ್ರೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಹಿಂದುಳಿದವರಿಗೆ, ಮಹಿಳೆಯರಿಗೆ ಮೀಸಲಾತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದಾದ ಮೇಲೆ ಎಲ್ಲರ ಕೈಗೆ ಅಧಿಕಾರ ಸಿಗ್ಲಿಕ್ಕೆ ಸಾಧ್ಯ ಆಯಿತು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇನ್ನೊಂದು, ನಾನು ಈ ಸಂದರ್ಭದಲ್ಲಿ ಇದನ್ನ ಯಾರು ಕೂಡ ಆರೋಪ ಅಂತ ಭಾವಿಸಬಾರದು. 2021ರಲ್ಲಿ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಿದಾಗ ಕೇಂದ್ರದಲ್ಲಿ ಇರಲಿಲ್ಲ, ಸಹಕಾರ ಇಲಾಖೆ ಇರಲಿಲ್ಲ, ಕೇಂದ್ರದಲ್ಲಿ ಸಹಕಾರ ಇಲಾಖೆ ಇರಲಿಲ್ಲ. ಕೇಂದ್ರದಲ್ಲಿ 21ರ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು, ನಾವು ಕೇಂದ್ರದಲ್ಲಿ ಸಹಕಾರ ಇಲಾಖೆಯನ್ನು ಮಾಡ್ತೇವೆ. ನಮ್ಮ ಸಂವಿಧಾನದಲ್ಲಿ ನಾವೆಲ್ಲ ಕೋಆಪರೇಟಿವ್ಸ್ ತಿಳ್ಕೋಬೇಕು. ನಮ್ಮ ಸಂವಿಧಾನದಲ್ಲಿ ರಾಜ್ಯ ವಲಯದಲ್ಲಿ ಇದೆಯೇ ಹೊರತು ಕೇಂದ್ರ ವಲಯದಲ್ಲಿ ಇಲ್ಲ. ಸಹಕಾರ ಇಲಾಖೆ ಇದೆಯಲ್ಲ, ಸಹಕಾರ ಅನ್ನೋದಿದೆಯಲ್ಲ, ಅದು ರಾಜ್ಯ ವಲಯದಲ್ಲಿದೆ. ಸ್ಟೇಟ್ ಲಿಸ್ಟ್ ಇಟ್ ಇಸ್ ನಾಟ್ ಇನ್ ದಿ ಸೆಂಟ್ರಲ್ ಲಿಸ್ಟ್. ಇವೆಲ್ಲ ವಿರೋಧ ಮಾಡಬೇಕು. ಅಮಿತ್ ಶಾ ಅವರ ಮಂತ್ರಿ ಮೊದಲನೇ ಬಾರಿಗೆ ಮಂತ್ರಿ ಆದರು, ಮತ್ತೆ ಮಂತ್ರಿ ಆದರು. ರಾಜ್ಯ ಸಚಿವರು ಏನಾದ್ರು ಉಪಯೋಗ ಆಗಿದೆಯಾ? ಕೇಂದ್ರದಲ್ಲಿ ಸಹಕಾರ ಇಲಾಖೆ ಪ್ರಾರಂಭ ಮಾಡಿದ್ರು, ಏನಾದ್ರು ಉಪಯೋಗ ಆಗಿದೆಯಾ? ಈ ವರ್ಷ ನಿಮಗೆ ಕಳೆದ ವರ್ಷ ಸಾಲ, ನಬಾರ್ಡ್ನಿಂದ ಸಾಲ ಎಷ್ಟು ಅಂತ ಸಿಕ್ಕಿದ್ದು? 4% ಬಡ್ಡಿ, 5,600 ಕೋಟಿ ರೂಪಾಯಿ. ಈ ವರ್ಷ ಎಷ್ಟು ಸಿಕ್ಕಿದೆ? 2,340 ಕೋಟಿ. 2,340 ಕೋಟಿ ಯಾರ ಅಧೀನದಲ್ಲಿ ಬರೋದು? ನಬಾರ್ಡ್ ಯಾರ ಅಧೀನದಲ್ಲಿ? ಮತ್ತೆ ಕೇಂದ್ರದಲ್ಲಿ ಸಹಕಾರ ಇಲಾಖೆ ಏನ್ ಮಾಡ್ತಾ ಇದೆ? ಹಣಕಾಸಿನ ಇಲಾಖೆ ಅಧೀನದಲ್ಲಿ ಬರೋದು ನಬಾರ್ಡ್. ಹಣಕಾಸು ಇಲಾಖೆ ಅಧೀನದಲ್ಲಿ ಬರೋದು, ರಿಸರ್ವ್ ಬ್ಯಾಂಕ್ ಅಧೀನದಲ್ಲಿ ಬರೋದು. ಅಮಿತ್ ಶಾನೇ ಮಂತ್ರಿ. ಈ ವರ್ಷ 5,600 ಕೋಟಿಗೆ 2,340 ಕೋಟಿ ರೂಪಾಯಿ, ಸುಮಾರು 58% ಕಡಿಮೆ. ಮತ್ತೆ ರೈತರು ಕೃಷಿ ಬೆಳವಣಿಗೆ ಆಗ್ಬೇಕು. ಇದನ್ನೆಲ್ಲ ಕೃಷಿ ಬೆಳವಣಿಗೆ ಆಗ್ಬೇಕು. ರೈತರಿಗೆ ಸಾಲ ಸಿಗ್ಬೇಕಲ್ಲ, ರೈತರಿಗೆ ಕೃಷಿ ಮಾಡಲಿಕ್ಕೆ ಸಾಲ ಸಿಗ್ಬೇಕಲ್ಲ. ನಾನು ಇದೇ ರಾಜಣ್ಣ ಇಲ್ಲೇ ಕೂತಿದ್ದಾರೆ, ಕುಕ್ಕಳೆಯ
ರಾಜಣ್ಣ ಇಲ್ಲೇ ಕೂತಿದ್ದಾರೆ. ನಾನು 50,000 ರೂಪಾಯಿವರೆಗೆ ಸೊಸೈಟಿ ಸಾಲ ಮನ್ನಾ ಮಾಡ್ರಿ ಅಂತಂದ್ರು. ಅವತ್ತು ಬರಗಾಲ ಇತ್ತು ಕರ್ನಾಟಕದಲ್ಲಿ. ಸುಮಾರು 8,165 ಕೋಟಿ ರೂಪಾಯಿಗಳ ಸಾಲವನ್ನ ಮನ್ನಾ ಮಾಡಿದ. ಎಷ್ಟು? 8,165 ಕೋಟಿ, 22 ಲಕ್ಷ ರೈತರಿಗೆ ಸಹಾಯ. 22 ಲಕ್ಷ 132 ಕೋಟಿ ಕೊಟ್ಟಿರಲಿಲ್ಲ. ಅದನ್ನು ಈಗ ಕೊಟ್ಟಿದ್ದೀನಿ ನಾನು ವಾಪಸ್. 5 ವರ್ಷ ಇದ್ರಲ್ಲ, ರೈತರ ಬಗ್ಗೆ ಬಹಳ ಮಾತಾಡ್ತಾರಲ್ಲ. ಆ 8,165 ಕೋಟಿ ರೂಪಾಯಿನಲ್ಲಿ 132 ಕೋಟಿ ಉಳ್ಕೊಂಡ್ಬಿಟ್ಟಿತ್ತು. ನಾನು 2017ರಲ್ಲಿ ಮಾಡಿದ್ದು, 18ಕ್ಕೆ ನಾನು ಹೋಗ್ಬಿಟ್ಟೆ, ಸರ್ಕಾರದಿಂದ ಹೋದೆ ನಾನು. ಆಗ ಇನ್ನ 132 ಕೋಟಿ ರೂಪಾಯಿಗಳನ್ನ ಕೊಡಬೇಕಾಗಿತ್ತು, ಕೊಡ್ಲಿಲ್ಲ. ನಾನೇ ಬಂದು ಅದನ್ನು ತೀರಿಸಬೇಕಾದಂತ ಪರಿಸ್ಥಿತಿ. 132 ಕೋಟಿ ರೂಪಾಯಿಗಳನ್ನ ಈಗ ತೀರಿಸಿದ್ದು. ಇದು ಅದು 1 ಲಕ್ಷದ್ದು. ಇವರು ಸಮ್ಮಿಶ್ರ ಸರ್ಕಾರ ಮಾಡಿತ್ತಲ್ಲ, ಅದಕ್ಕೆ ಮಾಡಿಲ್ಲ, ಕೊಡ್ಲಿಲ್ಲ. ನಾನೇ ಕೊಡ್ಬೇಕು, ನಾನೇ ಕೊಡ್ತೀನಿ ರಾಜಣ್ಣ. ಕೊಡೋಣ ಹೆಸರು ಅವರಿಗೆ. ಇದು 1 ಲಕ್ಷ ಸಾಲ ಮನ್ನಾ ಮಾಡಿದೆ, 1 ಲಕ್ಷ ಸಾಲ ಮನ್ನಾ ಮಾಡಿದೆ ಅಂತ ಹೇಳೋದು ಅವರಿಗೆ ಹೆಸರು. ಸಾಲ ತೀರಿಸೋದು ನಾವು. ಆಮೇಲೆ ಜಿ ಟಿ ದೇವೇಗೌಡ ಹೇಳ್ತಾ ಇದ್ರು, ಉದ್ಯೋಗ ಕೊಡುವಾಗ ಯಾರು ಕೋಆಪರೇಷನ್ ನಲ್ಲಿ ಡಿಗ್ರಿ ಮಾಡಿದ್ದಾರೆ, ಪದವೀಧರರಾಗಿದ್ದಾರೆ, ಡಿಪ್ಲೊಮಾ ಮಾಡಿದ್ದಾರೆ, ಅವರಿಗೆ ರಿಸರ್ವೇಶನ್ ಅನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದಾರೆ. ಅಪಾಯಿಂಟ್ಮೆಂಟ್ ನಲ್ಲಿ, ಎಂಪ್ಲಾಯ್ಮೆಂಟ್ ನಲ್ಲಿ